ಜನ ಕೇಳೋದೇನಪ್ಪ ಅಂತಂದ್ರೆ ಕಲ್ಲರ್ ಕೋಳಿಗಳಿದ್ರೆ ಅದು ನಾಟಿ ಕೋಳಿ ಅಲ್ವಾ ಅಂತಂದ್ರೆ ಈ ತರ ಚುಂಚ್ ಪಂಚ್ಕೆ ಈ ತರದ್ದೆಲ್ಲ ಬರ್ತಾ ಇರುತ್ತಲ್ಲ, ಈ ತರ ಇದ್ರೆ ನಾಟಿ ಕೋಳಿ ಅಲ್ವಾ, ಮತ್ತೆ ನಾಟಿ ಕೋಳಿ ಅಲ್ಲದೆ ಇರುತ್ತಾ ಅದೆಲ್ಲ ಅಂತ ತುಂಬಾ ಜನ ಕೇಳ್ತಾನೆ ಇದ್ರಿ. ಅಂತಂದ್ರೆ ನಾಟಿ ಕೋಳಿಗಳಲ್ಲಿ ನಿಮಗೆ ಶೈನಿಂಗು ಮತ್ತೆ ಪುಕ್ಕ, ಆಮೇಲೆ ಏನಪ್ಪ ಅಂತಂದ್ರೆ ನಿಮ್ಗೆ ಮೇಯ್ನು ನಿಂತ್ಕೊಂಡು ರೀತಿ ಅಂತಂದ್ರೆ ಅದು ನಿಂತ್ಕೊಂಡಾಗಲಿ ಮೇಯುವಾಗಲಿ ಕಾಲು ಈ ಥರ ಎಲ್ ಶೇಪ್ ಇರುತ್ತೆ. ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಐತೆ ನೋಡ್ರಿ, ಈ ಥರ ಎಲ್ ಶೇಪ್ ಯಾವ ಕೋಳಿನಾರು ನೋಡ್ಕೊಳ್ರಿ ಎಲ್ ಶೇಪ್ ಇರುತ್ತೆ. ನೆಟ್ವಾಗಿ ಯಾವಾಗಲೂ ಯಾವ ಕೋಳಿನೂ ನಿಂತ್ಕೊಳ್ಳಲ್ಲ. ಆ ಥರ ಇತ್ತು ಅಂತಂದ್ರೆ ನೆಟ್ವಾಗಿ ನಿಂತ್ಕೊಂಡಿಲ್ಲ ಅಂತಂದ್ರೆ ಮಾತ್ರ ಕ್ರಾಸ್ ಕೋಳಿ ಆಗಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕಣ್ಣಲ್ಲಿ ರೆಡ್ ಆರೆಂಜ್ ಕಲರು ಅಂತಂದ್ರೆ ನೋಡಿರಿ, ಇಲ್ಲಿ ಜೂಮ್ ಹಾಕ್ತೀನಿ ಕೋಳಿಗೆ. ಈಗ ಆರೆಂಜ್ ಕಲರ್ ಇದ್ದು ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತೆ, ಅದು ಕ್ರಾಸ್ ಪ್ಯೂರ್ ಕೋಳಿಗಳು ಅಂತಂದರೆ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳು. ಇನ್ನು ಬಾಕಿ ಕೋಳಿಗಳಿಗೆ ಆ ಥರ ಇರೋದಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದೇ ಇರುತ್ತೆ. ಅಂದರೆ ಮನುಷ್ಯಗೆ ಯಾವ ಥರ ಇರುತ್ತೆ ಆ ಥರ. ಇವೆಲ್ಲ ಪ್ಯೂರ್ ನಾಟಿ ಕೋಳಿಗಳು. ಆ ಥರದ್ರಲ್ಲಿ ಕಲ್ಲರು ಮತ್ತು ಕಲರ್ಸ್ ಇತ್ತು ಅಂದ ತಕ್ಷಣ ಯಾವುದೇ ರೀತಿ ಕ್ರಾಸ್ ಕೋಳಿ ಆಗಿರಲ್ಲ. ಅದನ್ನು ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ, ತಲೆ ಕೆಡಿಸ್ಕೊಳ್ಳೋ ಬೇಕಾಗಿಲ್ಲ. ನೀವು ಅಚ್ಚುಕಟ್ಟಾಗಿ ಸಾಕ್ಬೋದು. ಅಂತಂದರೆ ತುಂಬ ಜನ ಅವ್ರು ಅಂತಾರೆ ಇವ್ರು ಅಂತಾರೆ ಅಂತ ತಲೆ ಕೆಡಿಸ್ಕೊಬಿಡಿ.